ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ. ಸೊ ನಾವು ಲಾಸ್ಟ್ ಕ್ಲಾಸಿಂದ ನಾವು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ಏನು ಮಾಕ್ ಟೆಸ್ಟ್ನ ಮಾಡ್ಕೊಂಡು ಬರ್ತಾ ಇದೀವಲ್ಲ ಅದ್ರದ್ದು ಪಾರ್ಟ್ 10 ಆಗಿರುತ್ತೆ. ಸಾರಿ, ಮಾಕ್ ಟೆಸ್ಟ್ 10 ಆಗಿರುತ್ತೆ. ಸೊ ಯಾರು ಕೂಡ ಪಾರ್ಟ್ 1ಇಂದ 10 ತನಕ 9 ತನಕ ನೋಡಿಲ್ಲ, ಸೊ ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಅಂತ ಇದೆ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು ಆ್ಯಂಡ್ ನೋಡ್ಬೋದು, ಓಕೆನಾ. ಸೊ ಇನ್ನು ಈಗಾಗಲೇ ಬಂದುಬಿಟ್ಟು ಎಕ್ಸಾಮ್ ಏನು ಸ್ಯಾಟರ್ಡೇ ಇರೋದ್ರಿಂದ ಸೊ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ಓಕೆ. ಸೊ ನಾನು ಕೂಡ ಸೊ ನಿಮಗೆ ಯೂಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಕೆಲವೊಂದು ವೀಡಿಯೋ ಸೀರೀಸ್ನ ಕೂಡ ಮಾಡಿದ್ದೆ, ಜೊತೆಗೆ ಏನು ಮಾಕ್ ಟೆಸ್ಟ್ ಥರ ಕೂಡ ಮಾಡ್ಕೊಂಡಿದ್ದೀನಿ, ಓಕೆ. ಸೊ ಕ್ವೆಶನ್ ಮಾಡೋದಕ್ಕೆ ಬಂದುಬಿಟ್ಟು ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ ಗೈಸ್. ಸೊ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಬನ್ನಿ ಹಾಗಾದರೆ ಡೈರೆಕ್ಟಾಗಿ ಕ್ವೆಶನ್ಗೆ ಹೋಗೋಣ, ಯಾಕೆಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಓಕೆ. ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಮಾಡಿ, ಓಕೆ. ಶುಲ್ಕ ಮರುಪಾವತಿ ಯೋಜನೆ ಅಡಿಯಲ್ಲಿ ಯಾವ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿಗೆ ಅರ್ಹರಾಗಿರ್ತಾರೆ ಅಂತ. ಸೊ ಯಾರೆಲ್ಲ ಬಂದುಬಿಟ್ಟು ಅರ್ಹರಾಗಿರ್ತಾರೆ ಅಂತ ಕ್ವಶನ್ ಇದೆ. ಸೊ ಆಪ್ಷನ್ ಬಂದುಬಿಟ್ಟು ಸರ್ಕಾರಿ ಕೋಟದಲ್ಲಿ ನಿಯಮಿತ ಕೋರ್ಸ್ಗಳನ್ನು ಮಾಡುವಂಥ ವಿದ್ಯಾರ್ಥಿಗಳ, ಅದು ಆಪ್ಷನ್ ಬಿ ಸಂಜೆ ಕಾಲೇಜುಗಳಲ್ಲಿ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳ, ದೂರ ಶಿಕ್ಷಣ ಕೋರ್ಸ್ನಲ್ಲಿ ಏನು ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ತಾ ಇದ್ದಲ್ಲ, ಸೊ ಆ ಒಂದು ನೋಂದಾಯಿಸಿರುವಂಥ ಅಧಿಕಾರಿಗಳ, ಅಥವಾ ಖಾಸಗಿ ಏನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಏನು ಇರುವಂಥ ವಿದ್ಯಾರ್ಥಿಗಳ. ಸೊ ಇದರಲ್ಲಿ ಯಾರಿಗೆ ಬಂದುಬಿಟ್ಟು ಫೀಸ್ ರಿಎಂಬರ್ಸ್ಮೆಂಟ್ ಆಗುತ್ತೆ ಅಂತ, ಓಕೆ. ಸೊ ಫಾರ್ ಎಕ್ಸಾಂಪಲ್ ಈಗ MBBS ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಅವರು ಬಂದು 75,000 ಫೀಸ್ನ ಪೇ ಮಾಡಿದ್ದಾರೆ, ಓಕೆ. ಈ ಪೇಮೆಂಟ್ ಅವರ ಅಕೌಂಟಿಗೆ ಇದು ಹೇಗೇನು ಬೀಳುತ್ತೆ, ಏನು ಫೀಸ್ ಕಟ್ಟಿದರೆ ಕಂಪ್ಲೀಟಾಗಿ ಸರ್ಕಾರ ಅವರಿಗೆ ಹಾಕುತ್ತೆ. ಹಾಗಾದರೆ ಆ ಯಾವ ಎಲಿಜಿಬಿಲಿಟಿ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಒನ್ ಆಫ್ ದಿ ಎಲಿಜಿಬಿಲಿಟಿ ಇದು, ಅದೇ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಜೊತೆಗೆ ಬಂದುಬಿಟ್ಟು 2-3 ಎಲಿಜಿಬಿಲಿಟಿ ಕೂಡ ಅವ್ರು ಇದು ಮಾಡಬೇಕು, OBCಯಲ್ಲಿ ಬಂದಿರಬೇಕಾಗುತ್ತೆ. ಜೊತೆಗೆ ಅವ್ರದ್ದು ಆದಾಯದ ಮಿತಿ ಕೂಡ ಇದೆ. ಸೊ ಕರ್ನಾಟಕದ ರಾಜ್ಯದವರಾಗಿರಬೇಕು. ಸೊ ಇದೆಲ್ಲ ಕೆಲವೊಂದು ಲಿಮಿಟ್ ಇದೆ, ಬಟ್ ಈ ಕ್ವಶನಲ್ಲಿ ಈ ರೀತಿ ಕೇಳಿದ್ದಾರೆ, ಓಕೆ. ಈ ರೀತಿ ಬರ್ಬೋದು ಅನ್ನುವಂಥ ಉದ್ದೇಶದಿಂದ ನಾನು ಈ ಥರ ಕ್ರಿಯೇಟ್ ಮಾಡಿರೋದು. ಬೇಗ ಆನ್ಸರ್ ಮಾಡಿ, 10 ಸೆಕೆಂಡ್ ಕೊಡ್ತೇನೆ. ಐ ಹೋಪ್ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರು ಸರ್ಕಾರಿ ಕೋಟದಲ್ಲಿ ನಿಯಮಿತ ಕೋರ್ಸನ್ನು ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೆ ಬಂದುಬಿಟ್ಟು ಫೀಸ್ ರಿಯಂಬರ್ಸ್ಮೆಂಟ್ ಆಗುತ್ತೆ. ಸೊ ಈವ್ನಿಂಗ್ ಕಾಲೇಜಲ್ಲಿ ಏನಿದೆ ಅವರಿಗೆ ಸಿಗೋಲ್ಲ, ದೂರ ಶಿಕ್ಷಣದಲ್ಲಿ ಇಲ್ಲ ಅವರಿಗೆ ಕೂಡ ಸಿಗೋಲ್ಲ, ಮತ್ತು ಖಾಸಗಿ ಏನು ಕಾಲೇಜ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅವರಿಗೆ ಕೂಡ ಸಿಗೋಲ್ಲ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಶುಲ್ಕ ಮರುಪಾವತಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳು ಹಲವು ಬಾರಿ ಕೋರ್ಸ್ಗಳನ್ನ ಬದಲಾಯಿಸಿದರೆ ಏನಾಗುತ್ತೆ ಅಂತ. ಸೊ ಇದು ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ಶುಲ್ಕ ಮರುಪಾವತಿ ಯೋಜನೆ ಈ ಅಂಡರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ BA ಕೋರ್ಸ್ನ ಓದ್ತಾ ಇರ್ತೀನಿ. ಸೊ ನನಗೆ ನೆಕ್ಸ್ಟ್ ಇಯರ್ ಎಗೇನ್ ನಾನು BCom ತಗೊಳ್ತೀನಿ ಅಥವಾ BSc ತಗೊಳ್ತೀನಿ ಅಂದರೆ ಏನಾಗುತ್ತೆ, ನನಗೆ ಶುಲ್ಕ ಮರುಪಾವತಿ ಸಿಗುತ್ತಾ ಅನ್ನೋದು ಕ್ವಶನ್ ಕೇಳಿದ್ದಾರೆ, ಓಕೆನಾ. ಇದೇ ಕ್ವಶನ್ನ ನಾನು ಕೇಳಿರೋದು. ಸೊ ಹೇಳಿ ಈಗ, ಸೊ ಅವರು ಮರುಪಾವತಿಗೆ ಅರ್ಹರಾಗಿರ್ತಾರಾ? ಓಕೆ, ಅವರು ಮರುಪಾವತಿಗೆ ಅರ್ಹರಾಗಿರೋದಿಲ್ಲ, ಅವರಿಗೆ ಸಿಗುತ್ತಾ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಅವರಿಗೆ ಸಿಗಲ್ಲ, ನೆಕ್ಸ್ಟ್ ಇಯರ್ ಆ ಥರ ಚೇಂಜ್ ಮಾಡಿದರೆ. ಇನ್ನು ಒಂದು ಕೋರ್ಸಿನ ಮರುಪಾವತಿಗೆ ಅರ್ಜಿ ಆಗಬಹುದು ಅಂತ ಕೇಳ್ತಿದ್ದಾರೆ, ಅವರು ಹೆಚ್ಚು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಇದರಲ್ಲಿ ಯಾವುದು ಆಪ್ಷನ್ ಇದೆ? ಬೇಗ ಹೇಳಿ. ಕ್ವೆಶನ್ನ ಓದಿ ಆ್ಯಂಡ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಸೊ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಗೈಸ್ ಆನ್ಸರ್ ಮಾಡಿದ್ರು ಅಂದ್ಕೊಳ್ತೀನಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ಅವರು ಇನ್ ಕೇಸ್ ಆ ಥರ 2 ಸಲ ಕೋರ್ಸ್ನ ಚೇಂಜ್ ಮಾಡಿದ್ದಾರೆ ಅಂದರೆ ಸೊ ಅವರಿಗೆ ಬಂದು ಸಿಗೋದಿಲ್ಲ, ಓಕೆನಾ. ಅವರು ಅರ್ಹರಾಗಿರೋದಿಲ್ಲ ಅನ್ನೋದು ಗೊತ್ತಿರಲಿ, ಓಕೆನಾ. ಸೊ ಅದರಿಂದ ಬಿ ಇಸ್ ದ ರೈಟ್ ಆನ್ಸರ್, ಓಕೆ. ಸೊ ಈ ಯೋಜನೆ ಅಡಿಯಲ್ಲಿ ಈ ಯೋಜನೆ ಅಂದರೆ ಈಗ ಏನು ನಾವು ಶುಲ್ಕ ಮರುಪಾವತಿ ಯೋಜನೆ ಇದೆ ಅಲ್ವಾ, ಸೊ ಆ ಯೋಜನೆ ಅಡಿಯಲ್ಲಿ ಯಾವ ಒಂದು ಶುಲ್ಕಗಳಿಗೆ ಲಭ್ಯ ಇದೆ, ಯಾವ ಒಂದು ಫೀಸನ್ನ ಬಂದುಬಿಟ್ಟು ಮರುಪಾವತಿ ಮಾಡ್ತಾರೆ ಅವರ ಬ್ಯಾಂಕ್ ಅಕೌಂಟಿಗೆ ಅಂತ ಕ್ವಶನ್ ಕೇಳಿದ್ದಾರೆ, ಓಕೆನಾ. ಸೊ ಬೇಗ ಹೇಳಿ ಯಾವುದೆಲ್ಲ. ಟ್ಯೂಷನ್ಗೆನಾ ಅಥವಾ ಬೋಧನಾ ಇದಕ್ಕೇನಾ ಅಥವಾ ಪ್ರಯೋಗಾಲಯ ಅಂದರೆ ಲ್ಯಾಬೊರೇಟರಿ ಆಗಿರ್ಬೋದು, ಎಕ್ಸಾಮಿನೇಷನ್, ಸ್ಪೋರ್ಟ್ಸಾ, ಲೈಬ್ರರಿ ಫೀಸಾ, ಅಥವಾ ಹಾಸ್ಟೆಲ್ ಮತ್ತು ಪ್ರಯಾಣ ಶುಲ್ಕಕ್ಕೆ ಮಾತ್ರನಾ, ಅಥವಾ ಖಾಸಗಿ ತರಬೇತಿ ಸೇರಿದಂತೆ ಸಂಪೂರ್ಣ ಕೋರ್ಸು ಶುಲ್ಕನ, ಅಥವಾ ಈ ಮೇಲಿನ ಯಾವುದಲ್ವಾ? ಬೇಗ ಆನ್ಸರ್ ಮಾಡಿ ನೋಡೋಣ. ಸೊ ಗೈಸ್, ಈಗ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ದಯವಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಆನ್ಸರ್ ಮಾಡಿ, ಅದು ರಾಂಗಾ ರೈಟಾ ಅದು ಮತ್ತೆ, ಬಟ್ ಟ್ರೈ ಮಾಡಿದರೆ ಏನು ಕೂಡ ತಪ್ಪಲ್ಲ ಅಲ್ವಾ. ದಯವಿಟ್ಟು ಟ್ರೈ ಮಾಡಿ ಆನ್ಸರ್ ಮಾಡೋಕ್ಕೆ. ಸೊ ಇದರಿಂದ ನಿಮಗೇನೆ ಯೂಸ್ ಆಗುತ್ತೆ, ಓಕೆನಾ.
ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ಏನು ತ್ರೀ ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟು ಎ ಆಗಿರುತ್ತೆ. ಸೊ ಯಾವುದೆಲ್ಲ ಪೇ ಮಾಡ್ತಾರೆ ಅಂದರೆ ಬೋಧನಾ ಶುಲ್ಕ ಆಗಿರ್ಬೋದು, ಪ್ರಯೋಗಾಲಯ ಶುಲ್ಕ ಆಗಿರ್ಬೋದು, ಪರೀಕ್ಷಾ, ಕ್ರೀಡಾ ಮತ್ತು ಗ್ರಂಥಾಲಯದ ಶುಲ್ಕಗಳಿಗೆ ಮಾತ್ರ ಬಂದು ಏನು ಮಾಡ್ತಾರೆ ಅಂದರೆ ಮರುಪಾವತಿ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ವಿದ್ಯಾಸಿರಿ ಯೋಜನೆಗೆ ಅರ್ಹರಲ್ಲದವರು ಯಾರು ಅಂತ. ಓಕೆ, ಯಾರು ಬಂದುಬಿಟ್ಟು ಎಲಿಜಿಬಿಲಿಟಿ ಇಲ್ಲ ಈ ವಿದ್ಯಾಸಿರಿ ಯೋಜನೆಗೆ ಅಂತ. ಸೊ ಆಪ್ಷನ್ ಕೊಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ 5 ಕಿಲೋಮೀಟರ್ ದೂರದ ಕಾಲೇಜುಗಳಲ್ಲಿ ಓದ್ತಿದ್ರೆ ಸೊ ಅವರು ಬಂದುಬಿಟ್ಟು ಅರ್ಹರಿರೋದಿಲ್ವಾ. ಓಕೆ, ತಮ್ಮ ಪ್ರಥಮ ಪದವಿ ಕೋರ್ಸನ್ನು ಪೂರ್ಣಗೊಳಿಸಿದವರು. ಓಕೆ, ಒಂದು ಕ್ಷೇತ್ರದಲ್ಲಿ ಅನೇಕ ಕೋರ್ಸ್ಗಳನ್ನು ಪರೀಕ್ಷೆಗೆ ಹಾಜರಾಗಿರುವವರು. ಅಂದರೆ ಒಂದು ಕ್ಷೇತ್ರ ಅಂದರೆ ಒಂದು ಕೋರ್ಸನ್ನು. ಓಕೆನಾ. ಸ್ಟೂಡೆಂಟ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ ಮಲ್ಟಿಪಲ್ ಕೋರ್ಸ್ ಇನ್ ದ ಸೇಮ್ ಫೀಲ್ಡ್. ಅಂದರೆ ಸೊ ತುಂಬ ಒಂದು ಏನು ಹಲವಾರು ಒಂದು ಎಕ್ಸಾಮ್ಗೆ ಆಗಿರ್ಬೋದು ಅಥವಾ ಹಲವಾರು ಒಂದು ಪ್ರೋಗ್ರಾಮಿಗೆ ಆಗಿರ್ಬೋದು. ಸೊ ಅದಕ್ಕೆ ಎನ್ರೋಲ್ ಆಗಿದ್ದವರು ಅರ್ಹರಾಗಿರೋದಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಬೇಗ ಆನ್ಸರ್ ಮಾಡಿ ನೋಡೋಣ. ಸೊ ಫೋರ್ತಿಗೆ ಆನ್ಸರ್ ಬಂದುಬಿಟ್ಟು ಡಿ ಆಗಿರುತ್ತೆ. ಓಕೆನಾ. ಸೊ ಅವರು ಮಲ್ಟಿಪಲ್ ಏನು ಕೋರ್ಸನ್ನ ಸೇಮ್ ಇದರಲ್ಲಿ ಇದು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರು ಎಲಿಜಿಬಲ್ ಆಗಲ್ಲ. ಯಾರು ಬಂದುಬಿಟ್ಟು ಅಂದರೆ ಒಂದು ಕ್ಷೇತ್ರದಲ್ಲಿ ಅನೇಕ ಕೋರ್ಸ್ಗಳ ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ ಅಂದರೆ ಅವರು ಎಲಿಜಿಬಲ್ ಆಗಿರೋದಿಲ್ಲ. ಸೊ ಅದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಫಿಫ್ತ್ ಕ್ವಶನ್. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ 2024-2025ರಲ್ಲಿ ರಾಜ್ಯ ವಲಯದ ಅಡಿಯಲ್ಲಿ ಒಟ್ಟು ಅನುದಾನ ಎಷ್ಟು ಸಿಗ್ತಾ ಇದೆ ಅಂತ. ಸೊ ಇದು ವಿಡಿಯೋ ಈಗಷ್ಟೇ ನಾನು ಆಫ್ಟರ್ನೂನ್ ಬಂದುಬಿಟ್ಟು ಬಿಟ್ಟಿದ್ದೆ. ಯಾರು ನೋಡಿದ್ದೀರಾ ಅಥವಾ ಆಲ್ರೆಡಿ ಇದ್ರ ಬಗ್ಗೆ ಓದಿದವರಿಗೆ ಇದು ಗೊತ್ತಿರುತ್ತೆ. ಸೊ ಈ ರೀತಿ ಬಂದುಬಿಟ್ಟು ಕ್ವಶನ್ ಬರುವಂಥ ಚಾನ್ಸಸ್ ಆಗಿರುತ್ತೆ ಗೈಸ್. ಸೊ ಸಮ್ಟೈಮ್ ಏನು ಮಾಡ್ತಾರೆ ಅಂದರೆ ಕ್ವಶನ್ನ ಟಫ್ ಮಾಡಬೇಕು ಅಂತೇಳಿ ಸೊ ನಂಬರ್ಸಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅವರು. ಸೊ ಆಗ ನೀವು ಏನು ಮಾಡಬೇಕಂದ್ರೆ ಈ ಥರ ಎಲ್ಲ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಎಷ್ಟು 8 ಲಕ್ಷನ 8,000 ಲಕ್ಷನ 9,000 ಲಕ್ಷನ 8,500 ಲಕ್ಷನ ಅಥವಾ 9,500 ಲಕ್ಷನ. ಆಪ್ಷನ್ 5ಗೆ ಯಾವುದು ಕ್ವಶನ್ ನಂಬರ್ 5ಗೆ ಯಾವುದು ಆನ್ಸರ್ ಆಗಿರುತ್ತೆ. ಬೇಗ ಹೇಳ್ತಾ ಹೋಗಿ. ಸೊ 5ಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಅನಾಥ ವಿದ್ಯಾರ್ಥಿಗಳಿಗೆ ಅನಾಥಾಲಯಗಳಲ್ಲಿ ಅನುಕೂಲಗಳನ್ನು ಪಡೆಯಲು ಆದಾಯದ ಮಿತಿ ಇದೆಯಾ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, 6ಗೆ ಬಂದುಬಿಟ್ಟು ಏನು ಕೇಳಿದ್ದಾರೆ ಅಂದರೆ ಯಾರು ಒಂದು ಅನಾಥಾಲಯ ಏನು ಆರ್ಫನ್ ಸ್ಟೂಡೆಂಟ್ಸ್ ಏನಿದಾರಲ್ಲ ಆರ್ಫನ್ ಸ್ಟೂಡೆಂಟ್ಸ್ ಅವರಿಗೆ ಬಂದುಬಿಟ್ಟು ಅನಾಥಾಲಯದಲ್ಲಿ ಅನುಕೂಲಗಳನ್ನು ಅಥವಾ ಬೆನಿಫಿಟ್ ಪಡ್ಕೋಬೇಕಾದ್ರೆ ಯಾವುದಾದ್ರೂ ಆದಾಯದ ಮಿತಿ ಇದೆಯಾ ಅಂತ. ಇದು ಕೂಡ ಕ್ವಶನ್ ನಾನು ಆ ಒಂದು ಇದರಲ್ಲಿ ಹಾಕಿದ್ದೆ. ಸೊ ಬೇಗ ಆನ್ಸರ್ ಮಾಡಿ. ಅವರಿಗೆ ಒಂದು ಬೆನಿಫಿಟ್ನ ತಗೋಬೇಕು ಅಂತಂದಾಗ ಯಾವುದಾದ್ರೂ ಆದಾಯದ ಮಿತಿ ಇದೆಯಾ ಅಂತ. ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ, ಅಥವಾ ಕೆಲವು ವಿಶೇಷ ವರ್ಗಗಳಿಗೆ ಆ ಒಂದು ಅನಾಥ ವಿದ್ಯಾರ್ಥಿಗಳಲ್ಲಿ ಯಾರು ವಿಶೇಷ ಇರ್ತಾರೆ ಅವರಿಗೆ ಹೌದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಿಗುತ್ತಾ. ಸೊ 6ಗೆ ಆನ್ಸರ್ ಬಂದುಬಿಟ್ಟು ನೋ, ಯಾವುದೇ ರೀತಿಯಲ್ಲಿ ಬಂದುಬಿಟ್ಟು ಅವರಿಗೆ ಇದು ಆದಾಯದ ಮಿತಿ ಇರೋದಿಲ್ಲ. ಸೊ ಅನಾಥ ವಿದ್ಯಾರ್ಥಿಗಳಂದರೆ ಸೊ ಅವರಿಗೆ ಯಾರೂ ಕೂಡ ಇರೋದಿಲ್ಲ. ಸೊ ಓಕೆ, ಸ್ವಲ್ಪ ನಾವು ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡಿದರೆ ನಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕರೆಕ್ಟಾ. ಸೊ ಅವ್ರಿಗೆ ಎಲ್ಲಿಂದ ಸೋರ್ಸಸ್ ಬರುತ್ತೆ. ಓಕೆ, ಸೊ ಅದರಿಂದ ಯಾವುದೇ ಒಂದು ಇನ್ಕಮ್ ಸೋರ್ಸ್ ಇರೋದಿಲ್ಲ. ಸೊ ಅದರಿಂದ ಯಾವುದೇ ರೀತಿ ಆದಾಯದ ಮಿತಿ ಇರೋದಿಲ್ಲ. ಓಕೆ, ಸೊ 7ಗೆ ನೋಡ್ತಾ ಹೋಗೋಣ. 7th ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ ಗ್ರೂಪ್ 3 ಅಂದರೆ ಯಾವುದೆಲ್ಲ ಬರುತ್ತೆ ಅಂದರೆ ವೃತ್ತಿಪರ ಕೋರ್ಸ್ಗಳನ್ನು ಹೊರತುಪಡಿಸಿದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳು. ಓಕೆ, ಗ್ರೂಪ್ 3ಯಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ ವೃತ್ತಿಪರ ಕೋರ್ಸ್ ಹೊರತುಪಡಿಸಿ ಏನು ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಏನಿರುತ್ತಲ್ಲ ಅಲ್ಲಿ ಒಟ್ಟು ವಿದ್ಯಾರ್ಥಿ ವೇತನದ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತಾ ಹೋಗುತ್ತೆ ಅಂತ. ಓಕೆ, ಸ್ಕಾಲರ್ಶಿಪ್ ಅಮೌಂಟ್ ಫಾರ್ ಗ್ರೂಪ್ ಬಿಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಇದು 7th ಕ್ವಶನ್. ಸೊ ಬೇಗ ಆನ್ಸರ್ ಮಾಡಿ. 8,000, 7,000, 9,000, 10,000. ಸೊ ಇದು ಏನಂದರೆ ಇದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಸೊ ಅದರಿಂದ ಏನು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನಾನು ಹಾಕಿರೋದು ಗೈಸ್. ಸೊ ಅದು ಬಿಟ್ಟು ನಾನು ಬೇರೆ ಯಾವುದೇ ಸೋರ್ಸಸ್ನ ನಾನು ನೋಡಿಲ್ಲ. ಓಕೆ, ಸೊ ಕರ್ನಾಟಕ ಏನು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಸೊ ಅದರಲ್ಲಿ ರೀಸೆಂಟಾಗಿ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಅಕ್ಟೋಬರ್ 2024 ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಈ ಒಂದು ನೋಟಿಫಿಕೇಷನ್ ಬಿಟ್ಟಾದಮೇಲೆ ಅಪ್ಡೇಟ್ ಮಾಡಿರೋದು. ಸೊ ಆಗ ಓಕೆ, ಸೊ ನಾವು ಅದರಿಂದ ಆ್ಯಸಸ್ ಮಾಡ್ಬೋದು ಬಿಕಾಸ್ ಅದು ಅಫಿಷಿಯಲ್ ವೆಬ್ಸೈಟ್ ಅಲ್ವಾ.
ಸೊ ಅದರಿಂದ ಆ ಡೀಟೇಲ್ಸ್ನ ತೊಗೊಂಡು ನಾನು ಇಲ್ಲಿ ಕ್ವೆಶನ್ನ ಫ್ರೇಮ್ ಮಾಡಿದ್ದೀನಿ. ಸೊ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ 7th. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 7th ಬಂದುಬಿಟ್ಟು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 8,000 ಬಂದುಬಿಟ್ಟು ಅವರಿಗೆ ಸಿಗ್ತಾ ಹೋಗುತ್ತೆ. ಸೊ 8th ಕ್ವೆಶನ್ಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಬಾಲಕರಿಗೆ ಯಾವ ಕಿಟ್ ವಿತರಣೆ ಆಗುತ್ತೆ ಅಂತ. ಓಕೆ, ಸೊ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ಬಾಲಕರಿಗೆ ಯಾವ ಕಿಟ್ ಬಂದುಬಿಟ್ಟು ಸಿಗುತ್ತೆ ಅಂತ. ಓಕೆ, ಅದು ಸಿರಿಗಂಧ ಕಿಟ್ಟ, ನಿರ್ಮಲ ಕಿಟ್ಟ, ಹೈಜೀನ್ ಕಿಟ್ಟ, ಮೆಡಿಕಲ್ ಕಿಟ್ಟ. ಸೊ ಯಾವುದು ಬಂದುಬಿಟ್ಟು ಅವರಿಗೆ ಸಿಗ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. 8ನೇದು ಕ್ವೆಶನ್. ಬೇಗ ಬೇಗ ಆನ್ಸರ್ ಮಾಡಿ. ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಮಾಡಿರ್ತೀರ ಅಂತ ಅನ್ಕೊಳ್ತೀನಿ, ಬಿಕಾಸ್ ತುಂಬ ಈಸಿ ಇದೆ. ಸೊ 8ನೇದಿಗೆ ಬಂದುಬಿಟ್ಟು ಆಪ್ಷನ್ ಬಿ ಬಂದುಬಿಟ್ಟು ನಿರ್ಮಲ ಕಿಟ್ ಬಂದುಬಿಟ್ಟು ಅವರಿಗೆ ಸಿಗ್ತಾ ಹೋಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಯಾರಿಗೆ ಅಂದರೆ ಹುಡುಗರಿಗೆ ಬಾಯ್ಸಿಗೆ ಬಂದುಬಿಟ್ಟು ನಿರ್ಮಲ ಕಿಟ್ ಆಗಿದ್ದರೆ, ಗರ್ಲ್ಸಿಗೆ ಬಂದುಬಿಟ್ಟು ಸಿರಿಗಂಧ ಕಿಟ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದೆರಡಲ್ಲಿ ಯಾವುದಾದ್ರು ಒಂದು ಕ್ವಶನ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ 9th, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಎಷ್ಟು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಇದು ಕೂಡ ಅಷ್ಟೇ ವೆಬ್ಸೈಟಲ್ಲಿ ತೊಗೊಂಡು ನಾನು ಹಾಕಿರೋದು. ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಎಷ್ಟು ಮೆಟ್ರಿಕ್ ಪೂರ್ವ ಅಂದರೆ ಹಾಸ್ಟೆಲ್ ಇದೆ ಅಂತ, ಪ್ರೀ ಮೆಟ್ರಿಕ್ ಹಾಸ್ಟೆಲ್ ನಿಲಯ ಎಷ್ಟಿದೆ ಅಂತ. ಸೊ 9th ಬೇಗ ಬೇಗ ಆನ್ಸರ್ ಮಾಡಿ. ಸೊ 9th ಆನ್ಸರ್ ಬಂದುಬಿಟ್ಟು ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸಿ ಬಂದುಬಿಟ್ಟು ಆನ್ಸರ್ ಆಗುತ್ತೆ. 1277 ಬಂದುಬಿಟ್ಟು 1277 ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬಂದುಬಿಟ್ಟು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್ 10ನೇ ಕ್ವೆಶನ್ ಬಂದುಬಿಟ್ಟು ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು ಯಾವ್ಯಾವ ಅಧಿಕಾರಿಗಳು ಬಂದು ಜವಾಬ್ದಾರಿಯಾಗಿರ್ತಾರೆ ಅಂತ. ಓಕೆ, ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು ಯಾವ ಅಧಿಕಾರಿಗಳು ಯಾರೆಲ್ಲ ಜವಾಬ್ದಾರಿಯಾಗಿರ್ತಾರೆ ಅಂತ. ಓಕೆ, ಸೊ ಜಿಲ್ಲಾಧಿಕಾರಿಗಳ ಅಥವಾ ಶಾಸಕರ, ತಾಲೂಕು ಮಟ್ಟದ ಸದಸ್ಯರು ಮತ್ತು ಇತರ ಅಧಿಕಾರಿಗಳು, ಶಾಲೆಯ ಮುಖ್ಯ ಗುರು, ಹಳ್ಳಿಯ ಮುಖ್ಯಸ್ಥ. ಸೊ ಯಾರು ಅಂತ ಬೇಗ ಬೇಗ ಹೇಳಿ. ಸೊ ಆಪ್ಷನ್ ಯಾವುದು ಬೇಗ ಬೇಗ ಹೇಳಿ. ಸೊ 10th ಆನ್ಸರ್ ಯಾವುದು ಅಂತ ಬೇಗ ಬೇಗ ಕಮೆಂಟ್ ಮಾಡಿ. ಓಕೆ, ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 10th ಆನ್ಸರ್ ಬಂದುಬಿಟ್ಟು ಬಿ ಆಗಿರ್ತಾರೆ. ಓಕೆನಾ. ಸೊ ಅದರಲ್ಲಿ ಶಾಸಕರು ಬಂದುಬಿಟ್ಟು ಏನಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಇನ್ ಕೇಸ್ ಅವರು ರಜೆ ಮಾಡಿದ್ದಾರೆ ಅಥವಾ ಅವರು ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಆಗ ಜಿಲ್ಲಾಧಿಕಾರಿ ಬರ್ತಾರೆ. ಓಕೆನಾ. ಇನ್ನು ತಾಲೂಕು ಮಟ್ಟದ ಸದಸ್ಯರು ಮತ್ತು ಇತರ ಅಧಿಕಾರಿಗಳು ಇವರೆಲ್ಲ ಬಂದುಬಿಟ್ಟು ಈ ಒಂದು ಆಯ್ಕೆ ಸಮಿತಿಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಸರ್ಕಾರಿ ಆಶ್ರಮ ಶಾಲೆಯಲ್ಲಿ ಪ್ರತಿ ಬಾಲಕ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಹೇರ್ ಕಟ್ ಮಾಡೋಕ್ಕೆ ಎಷ್ಟು ವೆಚ್ಚವನ್ನು ಕೊಡ್ತಾರೆ ಅಂತ. ಸರ್ಕಾರಿ ಆಶ್ರಮ ಶಾಲೆಯಲ್ಲಿ ನಾವು ಮಾತಾಡ್ತಿರೋದು. ಕ್ವೆಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. 11 ಕ್ವೆಶನ್ 11th ಕ್ವೆಶನ್, ಸರ್ಕಾರಿ ಆಶ್ರಮ ಶಾಲೆಯಲ್ಲಿ ಪ್ರತಿ ಬಾಲಕ ವಿದ್ಯಾರ್ಥಿಗಳಿಗೆ ಹೇರ್ ಕಟ್ ಮಾಡೋಕ್ಕೆ ಬಂದು ಎಷ್ಟು ವೆಚ್ಚವನ್ನು ಕೊಡ್ತಾರೆ ಪ್ರತಿ ವರ್ಷಕ್ಕೆ. ಸೊ 11th ಬಂದುಬಿಟ್ಟು ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. 11th ಬಂದುಬಿಟ್ಟು ಸಿ ಬಂದು ಆನ್ಸರ್ ಆಗಿರುತ್ತೆ. 300 ರೂಪೀಸ್ ಬಂದುಬಿಟ್ಟು ಇಯರ್ಲಿ ಬಂದು ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ 12th ಕ್ವೆಶನ್ಗೆ ಹೋಗೋಣ. ಕರ್ನಾಟಕ ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ಅಧಿನಿಯಮ 1990 ಈ ಕೆಳಗಿನ ಯಾವ ವರ್ಷಗಳಲ್ಲಿ ತಿದ್ದುಪಡಿ ಮಾಡಲಾಗಿದೆ ಅಂತ. ಓಕೆ, ಸೊ ಯಾವ್ಯಾವ ವರ್ಷದಲ್ಲಿ ಬಂದು ತಿದ್ದುಪಡಿಯನ್ನು ಮಾಡಲಾಗಿದೆ ಆ ಒಂದು ಅಧಿನಿಯಮಕ್ಕೆ ಅಂತ. ಇದು ಕೂಡ ನಿಮಗೆ ಗೊತ್ತಿರಬೇಕು. 1991, 97, 2004, 2007, 2012 ABCD ಇದರಲ್ಲಿ ಯಾವುದು ಬಂದ್ಬಿಟ್ಟು ಆನ್ಸರ್? ಬೇಗ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದೆಲ್ಲ ಬಂದುಬಿಟ್ಟು ನೀವು ಆಲ್ರೆಡಿ ಓದಿರ್ತೀರ ಅಂತ ಅಂದ್ಕೊಳ್ತೀನಿ.
ಓಕೆ 12ಗೆ ಬಂದಮೇಲೆ ಆನ್ಸರ್ ಮಾಡಿರ್ತಾರೆ ಅಂದ್ಕೊಳ್ತೀನಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಸೊ 1991, 1997, ಸೊ ಮತ್ತು 2004, 2007, 2012ರಲ್ಲಿ ಬಂದುಬಿಟ್ಟು ತಿದ್ದುಪಡಿಯನ್ನು ಮಾಡ್ತಾ ಹೋಗ್ತಾರೆ. ಓಕೆ, ಇನ್ನು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ತಹಶೀಲ್ದಾರನು ಜಾತಿ ಪ್ರಮಾಣ ಪತ್ರ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡುವುದಕ್ಕೆ ಅಧಿಕಾರ ಕೊಡತಕ್ಕ ಯಾವುದೇ ಉಪಬಂಧವಿಲ್ಲ ಎಂಬುದಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಬಂದುಬಿಟ್ಟು ಅಭಿಪ್ರಾಯಪಟ್ಟಿದೆ ಅಂತ. ಓಕೆ, ಸೊ ಯಾವ ಪ್ರಕರಣದಲ್ಲಿ ಬಂದುಬಿಟ್ಟು ಈ ಥರ ಒಂದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಅದನ್ನು ನೀಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತೇಳ್ಬಿಟ್ಟು ಏನು ಉಚ್ಚ ನ್ಯಾಯಾಲಯ ಅಭಿಪ್ರಾಯವನ್ನು ಪಟ್ಟಿದೆ ಅಂತ. ಸೊ ನಂದೀಶ್ ವಿರುದ್ಧ ತಹಶೀಲ್ದಾರರ, ಶಹಬಾಜ್ ಹುಸೇನ್ ವಿರುದ್ಧ ರಾಜ್ಯ ಮತ್ತು ಇತರರ, ರವಿಕುಮಾರ್ ವಿರುದ್ಧ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಕುಮಾರಸ್ವಾಮಿ ವಿರುದ್ಧ ಉಪಾಯುಕ್ತ. ಸೊ ಯಾವ ಕೇಸಲ್ಲಿ ಬಂದುಬಿಟ್ಟು ಈ ರೀತಿ ಅಭಿಪ್ರಾಯ ಪಟ್ಟಿದೆ ಅಂತ ಬೇಗ ಆನ್ಸರ್ ಮಾಡಿ. ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಸೊ 2 ನಂದೀಶ್ ವಿರುದ್ಧ ತಹಶೀಲ್ದಾರ್ ಮತ್ತು ಶಹಬಾಜ್ ಹುಸೇನ್ ವಿರುದ್ಧ ರಾಜ್ಯ ಮತ್ತು ಇತರ ಎರಡೂ ಕೇಸಲ್ಲಿ ಬಂದುಬಿಟ್ಟು ಈ ರೀತಿ ಅಭಿಪ್ರಾಯವನ್ನು ಪಟ್ಟಿದೆ ಉಚ್ಚ ನ್ಯಾಯಾಲಯ, ಹೈಕೋರ್ಟ್. ಸೊ ನೆಕ್ಸ್ಟ್ 4A ಪ್ರಕರಣದ ಅಡಿಯಲ್ಲಿ ತಹಶೀಲ್ದಾರನು ಆದೇಶದಿಂದ ಬಾಧಿತನಾದಂಥ ಯಾವುದೇ ವ್ಯಕ್ತಿಯು ಆದೇಶ ಸ್ವೀಕರಿಸಿದ 30 ದಿನಗಳೊಳಗೆ ಯಾರಿಗೆ ಬಂದುಬಿಟ್ಟು ಮೇಲ್ಮನವಿಯನ್ನು ಸಲ್ಲಿಸಲು ಅವಕಾಶ ಇದೆ ಅಂತ. ಓಕೆ, ಸೊ ಅಸಿಸ್ಟೆಂಟ್ ಕಮಿಷನರ್ ಆಫ್ ರೆವಿನ್ಯೂ ಸಬ್ ಡಿವಿಷನ್ ಅಂದರೆ ಕಂದಾಯ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರಿಗೇನ, ಜಿಲ್ಲಾಧಿಕಾರಿಗೇನ, ರಾಜ್ಯ ಸರ್ಕಾರಕ್ಕೇನ, ಅದು ತಾಲೂಕು ಕಂದಾಯದ ಅಧಿಕಾರಿಗೇನ, ಅಥವಾ ಯಾರಿಗೂ ಅಲ್ವಾ? ಸೊ ಯಾರಿಗೆ ಬಂದುಬಿಟ್ಟು ಈ ಅವಕಾಶ ಸಿಕ್ಕಿದೆ ಅಂತೇಳಿ ಬೇಗ. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ 14ಕ್ಕೆ. ಸೊ ಯಾರಿಗೆ ಅಂದರೆ ಕಂದಾಯ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರಿಗೆ ಬಂದುಬಿಟ್ಟು 30 ದಿನಗಳೊಳಗೆ ಬಂದುಬಿಟ್ಟು ಏನು ಮಾಡ್ಬೋದು ಅಂದರೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. 15ನೇ ಕ್ವಶನ್ ಬಂದುಬಿಟ್ಟು ಕರ್ನಾಟಕ ಅನುಸೂಚಿತ ಜಾತಿ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗ ಅಧಿನಿಯಮ 1990 ಅಡಿಯಲ್ಲಿ ರಚಿಸಲಾದ ಸ್ಥಾಯಿ ಸಮಿತಿ ಉಪಬಂಧಗಳು ಮತ್ತು ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳನ್ನು ಕಾರ್ಯಗತಗೊಳಿಸುವುದರ ಬಗ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ವರ್ಷಕ್ಕೆ ಎಷ್ಟು ಬಾರಿ ಪರಿಶೀಲಿಸಬಹುದು ಅಂತ. ವರ್ಷಕ್ಕೆ ಎಷ್ಟು ಬಾರಿ ಪರಿಶೀಲಿಸ್ಬೋದು? ಸ್ಥಾಯಿ ಸಮಿತಿ ಏನಿದೆಲ್ವಾ, ರಚನೆ ಆಗುತ್ತಲ್ವ, ಅದಕ್ಕೆ ಸಂಬಂಧಪಟ್ಟಂತೆ ವರ್ಷಕ್ಕೆ ಎಷ್ಟು ಬಾರಿ ಅದರ ಉಪಬಂಧಗಳು ಮತ್ತು ನಿಯಮಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲಿಸ್ಬೋದು ಅಂತ. 1 ಬಾರಿಯ, 2 ಬಾರಿಯ, 3 ಬಾರಿಯ, ಅಥವಾ ತ್ರೈಮಾಸಿಕವಾಗಿಯಾ? ವರ್ಷಕ್ಕೆ ಎಷ್ಟು ಬಾರಿ ಬಂದು ಮಾಡ್ಬೋದು? ಬೇಗ ಆನ್ಸರ್ ಮಾಡಿ 15ಕ್ಕೆ. ಸೊ 15ಕ್ಕೆ ಆನ್ಸರ್ ಮಾಡಿದಿರ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2 ಬಾರಿ, ವರ್ಷಕ್ಕೆ 2 ಬಾರಿ ಬಂದುಬಿಟ್ಟು ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ NBCFDC ಅಂದರೆ ನಾವು ನೆನ್ನೆ ಮಾತಾಡಿದ್ವಲ್ವ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಏನು ಫಿನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆಲ್ಲ, ಸೊ ಅಡಿಯಲ್ಲಿ ಕೃಷಿ ಸಂಪದ ಯೋಜನೆಯ ಉದ್ದೇಶ ಏನು ಅಂತ. ಓಕೆ, ಸೊ ಆ ಒಂದು ಏನು ಕಮಿಷನ್ ಇದಲ್ವ, ಅದರ ಅಡಿಯಲ್ಲಿ ಕೃಷಿ ಸಂಪದ ಯೋಜನೆ ಮುಖ್ಯ ಉದ್ದೇಶ ಏನು ಅಂತ. ಸೊ ರಾಬಿ ಮತ್ತು ಖಾರಿಫ್ ಏನು ಮುಂಗಾರು ಮತ್ತು ಹಿಂಗಾರು ಏನು ಕಾಲ ಇದಲ್ವ, ಸೊ ಆ ಅವಧಿಯಲ್ಲಿ ರೈತರು ಮತ್ತು ತರಕಾರಿ ವ್ಯಾಪಾರಿಗಳಿಗೆ ಮೈಕ್ರೋ ಫಿನಾನ್ಸ್ ಅಡಿಯಲ್ಲಿ ಏನು ಸಾಲಗಳನ್ನು ನೀಡಲು ಕಡತ ಸಾಲಗಳನ್ನು ಒದಗಿಸುವುದಕ್ಕಾಗಿ, ಅಥವಾ ರೈತರಿಗೆ ರಾಬಿ ಮತ್ತು ಖಾರಿಫ್ ಸಮಯದಲ್ಲಿ ನೇರ ಉಪಕಾರವನ್ನು ನೀಡುವುದಕ್ಕೆ, ಅಥವಾ ವ್ಯಾಪಾರಿ ಕೃಷಿಯನ್ನು ಉತ್ತೇಜಿಸೋದಕ್ಕಾಗಿ, ರೈತರಿಗೆ ಉಚಿತ ಬೀಜಗಳು ಮತ್ತು ರಾಸಾಯನಿಕವನ್ನು ನೀಡೋದಕ್ಕಾಗಿ. ಸೊ ಯಾವುದಕ್ಕೆ ಅಂತ ಬೇಗ ಆನ್ಸರ್ ಮಾಡಿ 16ಕ್ಕೆ. ಸೊ 10 ಸೆಕೆಂಡ್ ಕೊಡ್ತೀನಿ. ಸೊ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ರೀತಿ ಕೂಡ ಕ್ವಶನ್ ಬರುತ್ತೆ. ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕ್ವಶನ್ನ ಇದು ಬೇರೆ ಒಂದು ಇದರಿಂದ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಎಲ್ಲ ಒಂದು 360 ಡಿಗ್ರಿ ಆ್ಯಂಗಲ್ನಿ ನೋಡಿದರೆ ನಿಮಗೆ ಈಸಿಯಾಗಿ ಬಂದು ಔಟ್ ಸ್ಕೋರ್ ಮಾಡ್ಬೋದು. ಸೊ ಕ್ವಶನ್ನ ಫ್ರೇಮ್ ಮಾಡೋದು ಎಲ್ಲ ಕೂಡ ಹ್ಯೂಮನ್ ಬೀಯಿಂಗ್ ಅಲ್ವಾ. ಸೊ ಆಗ ನಾವೇನು ಮಾಡಬೇಕಂದ್ರೆ ಸೊ ಅವರ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ. ಓಕೆ, ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದು 16ಗೆ ಆನ್ಸರ್ ಬಂದುಬಿಟ್ಟು ಎ ಆಗಿರುತ್ತೆ. ಓಕೆನಾ. ಸೊ ಇದೇನು ಮಾಡ್ತಾರೆ ಅಂದರೆ ಇದು ರಾಬಿ ಮತ್ತು ಖಾರಿಫ್ ಅವಧಿಯಲ್ಲಿ ರೈತರು ಮತ್ತು ತರಕಾರಿ ವ್ಯಾಪಾರಿಗಳಿಗೆ ಮೈಕ್ರೋ ಫಿನಾನ್ಸ್ ಅಡಿಯಲ್ಲಿ ಸಾಲವನ್ನು ನೀಡ್ತಾ ಹೋಗ್ತಾರೆ. ಓಕೆ,
ಸೊ ಎಸ್ ಎಸ್ ಪಿ ಅಂದರೆ ಏನು? SSP ಅಂದರೆ ಏನು? ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ, ಸೋಷಲ್ ಸೆಕ್ಯೂರಿಟಿ ಪ್ರೋಗ್ರಾಮ, ಸ್ಕೂಲ್ ಸಪೋರ್ಟ್ ಪ್ರೋಗ್ರಾಮ ಅಥವಾ ಸೈನ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ? ಸೊ ಈ ರೀತಿ ಬಂದರೆ ನೀವೇನು ಮಾಡಿ ಗೊತ್ತಾ, ಸೊ ವಿಸ್ತರಿಸಿ ಅಂತ ಬರುತ್ತಲ್ಲ, ಆಗ ನೀವು ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲೇ ನೋಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಸಮ್ಟೈಮ್ ಏನಾಗುತ್ತೆ ಅಂದರೆ ಕನ್ನಡದಲ್ಲಿ ಅದು ಬೇರೆ ಥರ ಅರ್ಥ ಬಂದುಬಿಡುತ್ತೆ. ಸೊ ನೀವು ಮ್ಯಾಕ್ಸಿಮಮ್ ಬಂದುಬಿಟ್ಟು ಈ ವಿಸ್ತರಿಸಿ ಹೇಳೋದೆಲ್ಲ ಬಂದುಬಿಟ್ಟು ನೀವು ಇಂಗ್ಲೀಷಲ್ಲಿ ಟ್ರೈ ಮಾಡಿ. ಸೊ 17ಕ್ಕೆ ಬಂದುಬಿಟ್ಟು ಆನ್ಸರ್ ಮಾಡಿರ್ತೀರ ಅಂತ ಅನ್ಕೊಳ್ತೀನಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಓಕೆ, ಏನು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಏನಿದೆಯಲ್ಲ, ತಂತ್ರಾಂಶ ಏನಿದೆಯಲ್ಲ, ಸೊ ಅದರ ಮುಖಾಂತರ ಬಂದುಬಿಟ್ಟು ಏನು ಈ ಸ್ಕಾಲರ್ಶಿಪ್ ಎಲ್ಲ ಅಪ್ಲೈ ಮಾಡೋಕ್ಕೆ ಏನು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ SHP ಅಂದರೆ ಏನು ಅಂತ. ಓಕೆ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್, ಸ್ಕೂಲ್ ಹಾಸ್ಟೆಲ್ ಪ್ರೋಗ್ರಾಮ್, ಸೋಷಿಯಲ್ ಹೌಸಿಂಗ್ ಪ್ರೋಗ್ರಾಮ್, ಸ್ಟೇಟ್ ಹೆಲ್ತ್ ಪೋರ್ಟಲ್. ಸೊ ಇದರಲ್ಲಿ ಯಾವುದು ಅಂತ ಬೇಗ ಆನ್ಸರ್ ಮಾಡಿ. ಸೊ ಈ ಥರದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಇದೆಲ್ಲ ಕೂಡ ನೀವು ನೋಡ್ಕೊಂಡಿರಬೇಕು. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ 18ಗೆ ಬಂದು ಆನ್ಸರ್ ಎ ಆಗಿರುತ್ತೆ, ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್. SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಆಗಿರುತ್ತೆ. ಓಕೆ, ಸೊ ಏನು ಇದು ವಾಟ್ ಡಸ್ HMIS ಸ್ಟ್ಯಾಂಡ್ ಫಾರ್ ಅಂತ? HMIS ಸೊ ಏನೇ ಹೇಳುತ್ತೆ, ಅದರ ವಿಸ್ತರಿಸಿ ಬರೀರಿ ಅಂತ. ಓಕೆ, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮಾ, ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಹ್ಯೂಮನ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಹ್ಯೂಮನ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್? ಸೊ ಯಾವುದು ಇದರಲ್ಲಿ ಆನ್ಸರ್ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. HMIS ಅಂದರೆ ಏನು? ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಗಿರುತ್ತೆ, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. 19ಕ್ಕೆ ಎ ಬಂದು ಆನ್ಸರ್ ಆಗಿರುತ್ತೆ. ಸೊ ವಾಟ್ ಈಸ್ ನಿಲಯ ಸಾಫ್ಟ್ವೇರ್? ನಿಲಯ ತಂತ್ರಾಂಶ ಒಂದು ಏನಾಗಿದೆ ಅಂತ ಕೇಳಿದ್ದಾರೆ. ನಿಲಯ ತಂತ್ರಾಂಶ ಏನು ಅಂತ ಕೇಳಿದ್ದಾರೆ. HMIS SMS ಅದು ERP ಆಗಿದೆಯಾ, CRM ಆಗಿದೆಯಾ, ಏನದು? ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ ಆಗಿರುತ್ತೆ. ಏನು ಇದು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಇನ್ಫಾರ್ಮೇಷನ್ ಸಿಸ್ಟಮ್ ಇದೆಯಲ್ಲ, ಸೊ ಇದನ್ನೇ ಬಂದುಬಿಟ್ಟು ನಿಲಯ ತಂತ್ರಾಂಶ ಬಂದು ಕರಿತಾರೆ. ಸೊ ಈ ಒಂದು ಏನು ನಿಲಯ ತಂತ್ರಾಂಶ ಏನಿದೆಯಲ್ಲ, ಸೊ ಇದನ್ನೇ ಬಂದುಬಿಟ್ಟು ನಾವು ಏನು ಅಂತ ಕರಿತೀವಿ ಅಂದರೆ ಹಾಸ್ಟೆಲ್ ನಿರ್ವಹಣಾ ಮಾಹಿತಿ ವ್ಯವಸ್ಥೆ. ಇದರ ಮುಖಾಂತರನೇ ಬಂದುಬಿಟ್ಟು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಸೊ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ, ಓಕೆನಾ? ಸೊ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದೆಲ್ಲ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ 21ಗೆ 1920ರಲ್ಲಿ ಸಿದ್ದಪ್ಪ ಕಂಬಳಿಯವರು ಹಿಂದುಳಿದ ವರ್ಗಗಳ ಪರಿಷತ್ ಅಥವಾ ಬ್ರಾಹ್ಮಣೇತರ ಪರಿಷತ್ತನ್ನು ಎಲ್ಲಿ ಸ್ಥಾಪಿಸಿದರು ಅಂತ. ಓಕೆ, ಸಿದ್ದಪ್ಪ ಕಂಬಳಿಯವರು ಬಂದುಬಿಟ್ಟು ಹಿಂದುಳಿದ ವರ್ಗಗಳ ಪರಿಷತ್ ಅಥವಾ ಬ್ರಾಹ್ಮಣೇತರ ಪರಿಷತ್ತನ್ನು ಎಲ್ಲಿ ಸ್ಥಾಪಿಸಿದರು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು, ಬೆಳಗಾವಿ. ಸೊ ಎಲ್ಲಿ ಸ್ಥಾಪಿಸಿದರು? 21ಗೆ ಆನ್ಸರ್ ಹೇಳಿ ಬೇಗ. ಸೊ ಆನ್ಸರ್ ಮಾಡಿರ್ತೀನಿ ಅಂತ ಅಂದ್ಕೊಳ್ತೀನಿ. 21ಕ್ಕೆ ಆನ್ಸರ್ ಬಂದುಬಿಟ್ಟು ಹುಬ್ಬಳ್ಳಿಯಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾರೆ. ಇನ್ನು 22 ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದಂತೆ ರಚನೆಯಾದ ಏಕಸದಸ್ಯ ಆಯೋಗ ಯಾವುದು ಅಂತ. ಓಕೆ, ಸೊ ಏನು ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯ್ತಲ್ವ, ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಬರೀ ಏಕಸದಸ್ಯ, ಕೇವಲ ಒಬ್ಬರೇ ಇದ್ದಿದ್ದು. ಅದು ಯಾವ ಒಂದು ಆಯೋಗದಲ್ಲಿ ಕೇವಲ ಒಬ್ಬರು ಬಂದುಬಿಟ್ಟು ಸದಸ್ಯರಾಗಿದ್ದರು, ಅವರೇ ಅಧ್ಯಕ್ಷರು, ಅವರೇ ಸದಸ್ಯರಾಗಿರಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಯಾವುದು? ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಆಯೋಗನ, ಜಸ್ಟಿಸ್ ರಂಗಯ್ಯ ಆಯೋಗನ, ಜಸ್ಟಿಸ್ ಪಾಟೀಲ್ ಆಯೋಗನ, ಜಸ್ಟಿಸ್ ಕುಮಾರ್ ಆಯೋಗನ? ಸೊ ನೀವು ಓದಿದ್ದೀರಾ ಕರ್ನಾಟಕದಲ್ಲಿ ಯಾವ ಆಯೋಗ ಇದೆ ಅಂತ ನಿಮಗೆ ಗೊತ್ತಿದ್ದಾರೆ, ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಆನ್ಸರ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಜಸ್ಟಿಸ್ ಕುಮಾರ್ ಅಂತ ಆಯೋಗನೇ ಇಲ್ಲ, ಪಾಟೀಲ್ ಆಯೋಗನೇ ಇಲ್ಲವೇ ಇಲ್ಲ, ರಂಗಯ್ಯ ಆಯೋಗ ಇಲ್ಲವೇ ಇಲ್ಲ, ಓಕೆನಾ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಏನು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಏಕಸದಸ್ಯ ಆಯೋಗ ಯಾವುದು ಅಂದರೆ ಅದು ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಆಯೋಗ ಆಗಿರುತ್ತೆ. ಸೊ ಯೋಚನೆಯಲ್ಲಿ ಇಟ್ಕೊಳ್ಳಿ. ಸೊ 23 ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ. ಓಕೆ, ಸೊ ಸದಸ್ಯರು ಬಂದು ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದಂತೆ
ವಿಶೇಷ ಜ್ಞಾನವುಳ್ಳ 5 ಜನ ಸದಸ್ಯರನ್ನು ಒಳಗೊಂಡಿರಬೇಕು. ಇವರ ಪೈಕಿ ಒಬ್ಬ ಮಹಿಳೆಯರು ಮತ್ತು ಒಬ್ಬ ಸಮಾಜ ವಿಜ್ಞಾನಿ ಆಗಿರಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಇದು ಆಪ್ಷನಲ್ಲಿದೆ. ಇನ್ನು ಆಯೋಗದಲ್ಲಿ 7 ಸದಸ್ಯರು ಇರಬೇಕು. ಲಿಂಗ ಮತ್ತು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಯಾವುದೇ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯೋಗದಲ್ಲಿ 5 ಸದಸ್ಯರು ಇರಬೇಕು, ಆದರೆ ಮಹಿಳೆ ಮತ್ತು ಸಮಾಜ ವಿಜ್ಞಾನಿದು ಅವಶ್ಯಕತೆ ಇಲ್ಲ ಅಂತಿದೆ. ಆಯೋಗ ಕೇವಲ 3 ಸದಸ್ಯರು ಇರಬೇಕು, ಯಾವುದೇ ನಿರ್ದಿಷ್ಟ ಅವಶ್ಯಕತೆಗಳಿಲ್ಲ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನು, ಬೇಗ ಬೇಗ ಹೇಳಿ. ಇದು ಕೂಡ ಅಷ್ಟೇ ತುಂಬ ಈಸಿ ಇದೆ, ತುಂಬ ಏನು ಕಷ್ಟ ಇಲ್ಲ. ಓಕೆ, 23 ಆನ್ಸರ್ ಬೇಗ ಬೇಗ ಹೇಳಿ. ಸೊ ಆನ್ಸರ್ ಮಾಡಿರ್ತಾನೆ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಜ್ಞಾನವನ್ನು ಹೊಂದಿರುವಂತಹ 5 ಜನ ಸದಸ್ಯರನ್ನು ಹೊಂದಿರಬೇಕು. ಅದರ ಪೈಕಿ ಒಬ್ಬರು ಕಡ್ಡಾಯವಾಗಿ ಮಹಿಳೆ ಇರಬೇಕು, ಅದ್ರ ಜೊತೆಗೆ ಒಬ್ಬ ಸಮಾಜ ವಿಜ್ಞಾನಿ ಕಡ್ಡಾಯವಾಗಿ ಹೊಂದಿರಬೇಕು. ಓಕೆ, ಸೊ 24 2016ರವರೆಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಎಷ್ಟು ಬಾರಿ ಪುನರ್ರಚಿಸಲಾಗಿದೆ? ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ ಅಲ್ಲ, ಸೊ ಎಷ್ಟು ಬಾರಿ ಬಂದುಬಿಟ್ಟು ಇದು ಪುನರ್ರಚಿಸಲಾಗಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. 5, 7, 9, 10 2016ರವರೆಗೆ. ಸೊ ಬೇಗ ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇಲ್ಲಿಯವರೆಗೆ ಆನ್ಸರ್ ಮಾಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿವರೆಗೆ ಏನು 2016ರವರೆಗೆ ಏನು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ, ಸೊ ಟೋಟಲಾಗಿ 7 ಬಾರಿ ಬಂದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಪುನರ್ರಚನೆ ಮಾಡಿದ್ದಾರೆ. ಓಕೆ, ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಯೋಜನೆ ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಅಂತ. ಓಕೆ, ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಯೋಜನೆ ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಅಂತ. 2014-15, 2015-16, 16-17, 18-18. ಸೊ ಯಾವ ವರ್ಷದಲ್ಲಿ ಬಂದುಬಿಟ್ಟು ಆರಂಭಿಸಲಾಯಿತು ಅಂತ ಬೇಗ ಬೇಗ ಮಾಡೋಕ್ಕೆ ಟ್ರೈ ಮಾಡಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದು ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಯೋಜನೆ ಇದಲ್ಲ, ಸೊ ಇದು ಏನಕ್ಕೆ ಕೊಡ್ತಾರೆ ಅಂದರೆ, ಏನು ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿರ್ತಾರಲ್ವ, ಸೊ ಅವರಿಗೆ ಅಂದರೆ 90 ಎಬವ್ ಸ್ಕೋರ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಬಂದು ಒಂದು ಪುರಸ್ಕಾರ ಕೊಡುವಂಥ ಒಂದು ಯೋಜನೆ ಆಗಿದೆ. ಅದು ಯಾವುದಲ್ಲಿ ಕೊಡ್ತಾರೆ ಅಂದರೆ, ಹಣವನ್ನು ಕೊಡುವುದರ ಮುಖಾಂತರ ಬಂದುಬಿಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡ್ತಾರೆ, ಮುಂದಿನ ಒಂದು ಎಜುಕೇಷನ್ ಅವ್ರನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಒಂದು ಕೊಡ್ತಾ ಹೋಗ್ತಾರೆ. ಸೊ ಹಾಗಾದರೆ ಇದನ್ನ ಯಾವಾಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿರೋದು. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ 2015-16ರಲ್ಲಿ ಬಂದುಬಿಟ್ಟು ಈ ಯೋಜನೆಯನ್ನು ಆರಂಭಿಸ್ತಾ ಹೋಗ್ತಾರೆ. ಓಕೆ, ಸೊ ಗೈಸ್, ಇದಿಷ್ಟು ಬಂದುಬಿಟ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ. ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ, ಸೊ ನಿಮ್ಮ ಕಡೆಯಿಂದ ಏನು ನಾನು ಇಷ್ಟು ಒಂದು ಪ್ರಯತ್ನವನ್ನು ಪಟ್ಟು ಕ್ವೆಶನ್ನ ನಿಮಗೋಸ್ಕರ ಮಾಡಿ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನನಗೆ ಒಂದು ಮೋಟಿವೇಶನ್ ಆಗೋ ಥರ ಒಂದು ಲೈಕ್ ಮಾಡಿ ಮತ್ತು ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ, ಸೊ ಥ್ಯಾಂಕ್ ಯು ಗೈಸ್, ಸಿ ಯು, ಬಾಯ್.